ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ಸಂಚಿಕೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಾನೊಂದು ವಿಷಯ ಹೇಳಬೇಕಾಗತ್ತೆ. ಹೋದ ಶನಿ ವಕ್ರತ್ವ ಸಂಚಿಕೆಯಲ್ಲಿ ನಾನೊಂದು ಭವಿಷ್ಯ ನುಡಿ ಹೇಳಿದ್ದೆ. ಏನು ಅಂದರೆ, ಆ ಶನಿ ವಕ್ರ ಆದಮೇಲೆ ಕೇಂದ್ರದಲ್ಲಿ ಒಂದು ಪ್ರತಿಷ್ಠಿತ ರಾಜಕಾರಣಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಅಂತ, ಏನೇನೋ ತೊಂದರೆಗಳಾಗಿ ಒಬ್ಬರು ಪ್ರತಿಷ್ಠಿತ ರಾಜಕಾರಣಿ ಅನಿರೀಕ್ಷಿತವಾಗಿ ರಾಜೀನಾಮೆ ನೀಡಬೇಕಾಗಿತ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗಿ ಹೊಗಳ್ಕೊಳ್ಳೋದಕ್ಕಲ್ಲ. ಜ್ಯೋತಿಷದಲ್ಲಿ ಒಂದೊಂದು ಸರ್ತಿ ನಾವು ಸರಿಯಾಗಿ ಸ್ಟಡಿ ಮಾಡಿದಾಗ ಎಷ್ಟು ನಿಖರವಾಗಿ ಪ್ರೆಡಿಕ್ಷನ್ಸ್ ಕೊಡ್ಬೋದು ಅಂತ ತಿಳಿಸೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹೋದ ಸಂಚಿಕೆಯಲ್ಲಿ ನೀವು ಕರೆಕ್ಟಾಗಿ 3 ನಿಮಿಷದಿಂದ ಮುಂದಕ್ಕೆ ನೋಡಿದಾಗ ನಾನು ಸ್ಪೆಸಿಫಿಕ್ ಆಗಿ ನಿಖರವಾಗಿ ಇದರ ಪ್ರೆಡಿಕ್ಷನ್ ಕೊಟ್ಟಿರೋದು ತಾವು ನೋಡ್ಬೋದು. ರವಿ ಶನಿ ನಕ್ಷತ್ರದಲ್ಲಿ ಅಂದರೆ ಪುಷ್ಯದಲ್ಲಿರೋದ್ರಿಂದ ಮೂಲತಃ ಕೇಂದ್ರದಲ್ಲಿ ಪ್ರತಿಷ್ಠಿತ ಪ್ರಭಾವಿ ಭಾಳ ಫೇಮಸ್ ಆಗಿರುವಂಥ ಒಂದು ರಾಜಕಾರಣಿ ಯೋಗಕ್ಷೇಮಕ್ಕೆ ಅದು ಒಳ್ಳೆಯದಲ್ಲ. 2026 ಆಗಸ್ಟ್ 12ನೇ ತಾರೀಕು ಬುಧವಾರ ಒಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆ. ಇದು ಗೋಚರಿಸೋದು ಎಲ್ಲೋ ರಷ್ಯಾದಲ್ಲಿ, ಗ್ರೀನ್ಲ್ಯಾಂಡು, ಐಸ್ಲ್ಯಾಂಡು ಹಾಗೂ ಸ್ಪೇನ್ ದೇಶಗಳಲ್ಲಿ. ನಮ್ಮ ಭಾರತದಲ್ಲಿ ಗೋಚರಿಸೋದಿಲ್ಲ. ಹೀಗಾಗಿ ಯಾವುದೇ ರೀತಿ ಆಚರಣೆ ನಮಗೆ ಖಂಡಿತವಾಗಿಲ್ಲ. ಈ ಬಾರಿ ಸೂರ್ಯಗ್ರಹಣ ಒಂದು ವಿಶೇಷವಾದ ಸೂರ್ಯಗ್ರಹಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸೂರ್ಯಗ್ರಹಣಕ್ಕೆ ನಾಗ ಸೂರ್ಯಗ್ರಹಣ ಅಂತ ಹೆಸರು ಬರುತ್ತೆ. ಯಾಕಂದರೆ ವೀಕ್ಷಕರೇ, ಗ್ರಹಣದ ಸಮಯಕ್ಕೆ ನಾಗಕರಣ ಅಂತ ಇರುತ್ತೆ. ಇವಾಗ ತಿಥಿ, ನಕ್ಷತ್ರ, ಕರ್ಣ, ಯೋಗ ಅಂತ ಇರುತ್ತಲ್ಲ, ಆ ಥರ ನಾಗಕರಣ ಅಂತ ಇರುತ್ತೆ. ನೋಡಿ, ಅಮಾವಾಸ್ಯೆ ದಿನ, ಇವಾಗ ಗ್ರಹಣ ಅಂದಾಗ ಅಮಾವಾಸ್ಯೆ ಅಂತಲೇ ಲೆಕ್ಕ ತಗೊಳ್ಳೋದು ನಾವು. ಅಮಾವಾಸ್ಯೆ ದಿನ ನಾಗಕರಣ ಬಂದರೆ ಕೆಲವು ಗ್ರಂಥಗಳ ಪ್ರಕಾರ ಕೆಲವು ಪರಿಹಾರಗಳು ಮಾಡಿಕೊಂಡ್ರೆ ಬಹಳ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೋದು. ಇದೊಂಥರ ಕೆಲವು ವಿಷಯಕ್ಕೆ ಒಳ್ಳೆಯ ಮುಹೂರ್ತ ಅಂತ ಇಟ್ಕೊಳ್ಳಿ. ಅದೇನು ಅಂತ ನಾನು ಹೋಗ್ತಾ ನಿಮ್ಗೆ ತಿಳಿಸ್ತೀನಿ. ಈ ದಿನ ಅಂದರೆ 2026 ಆಗಸ್ಟ್ 12ನೇ ತಾರೀಕು ಬುಧವಾರ ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ, ಅಂದರೆ ನಿಮಗೆ ಸಂತಾನ ಭಾಗ್ಯ ಇಲ್ಲದಿದ್ದರೆ, ಮದುವೆ ಪ್ರಯತ್ನಗಳು ಫಲಿಸ್ತಿದ್ರೆ, ವಿಚಿತ್ರ ದೀರ್ಘ ಕಾಯಿಲೆಗಳು ಅದರಿಂದ ನರಳುತ್ತಾ ಇದ್ದರೆ, ಭೂ ವ್ಯವಹಾರಗಳು ನಿಂತೋಗ್ಬಿಟ್ಟಿದ್ರೆ, ಅಥವಾ ಮನೆ ನಿರ್ಮಾಣದ ತೊಡಕುಗಳಿದ್ದರೆ, ಈಗ ನಾನು ಹೇಳೋ ಪರಿಹಾರ ಮಾಡಿಕೊಂಡ್ರೆ ಕೆಲವು ತಿಂಗಳುಗಳಲ್ಲೇ ನಿಮಗೆ ಯಶಸ್ಸು ಸಿಕ್ಕಿ ಮನಸ್ಸಿಗೆ ಖುಷಿ ಆಗಬಹುದು, ಸಮಸ್ಯೆಗಳಿಗೆ ಉತ್ತರ ಸಿಗತ್ತೆ. ಹೀಗಾಗಿ ಈ ಪರಿಹಾರ ತಪ್ಪದೇ ಮಾಡಿ. ನಿಮಗೆ ಗ್ರಹಣದ ದಿನ ಇದು ಮಾಡೋಕ್ಕೆ ಆಗಿಲ್ಲ ಅಂದರೆ ಚಿಂತಿಸಬೇಡಿ. 2 ಭಾನುವಾರಗಳು ಅಂದರೆ ಆಗಸ್ಟ್ 16ನೇ ತಾರೀಕು ಮತ್ತು ಆಗಸ್ಟ್ 23ನೇ ತಾರೀಕು, ಈ 2 ಭಾನುವಾರಗಳು ತಪ್ಪದೆ ಇದನ್ನು ಮಾಡಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಈ ಪರಿಹಾರ ಮಾಡಿದರೆ, ಅಥವಾ ಹಿಂದೆ 2 ದಿನಗಳು ಹೇಳಿದ್ನಲ್ಲ ಅದನ್ನು ಇಟ್ಕೋಬೋದು ನೀವು, ಅಥವಾ ಇನ್ನೆರಡು ಭಾನುವಾರಗಳು ಇದನ್ನು ಮಾಡೋ ಅವಶ್ಯಕತೆ ಅವಾಗಿರೋದಿಲ್ಲ. ನೀವು ಈ ಗ್ರಹಣ ದಿವಸ ಆಗಸ್ಟ್ 12ನೇ ತಾರೀಕು ಮಾಡಿದ್ರೆ ಇನ್ನೆರಡು ಭಾನುವಾರ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೆರಡು ಭಾನುವಾರ ಮಾಡಿದ್ರೆ ಆಗಸ್ಟ್ 12ನೇ ತಾರೀಕು ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟೇ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇಲ್ಲ ನಿಮ್ಗೆ ಆಸಕ್ತಿ ಬಂದು ನಾನು 3 ಭಾನುವಾರನ ಮಾಡ್ತೀನಿ ಅಂದರೆ ಅದು ಒಳ್ಳೆಯದೇ. ಈಗ ಭಾಳ ಇಂಪಾರ್ಟೆಂಟು, ಸ್ನಾನದ ನಂತರ ಉತ್ತರಾಭಿಮುಖ ನಾಗನಿಗೆ ಅಧಿಪತಿ ಸುಬ್ರಹ್ಮಣ್ಯ ಆಗಿರೋದ್ರಿಂದ ಮನೆಯಲ್ಲೇ ಸುಬ್ರಹ್ಮಣ್ಯ ಮಂತ್ರವನ್ನು ಮೇಲುಡುಪು ಕೆಂಪು ಧರಿಸಿ 300 ಬಾರಿ ಜಪಿಸಬೇಕು ವೀಕ್ಷಕರೇ. ಸುಬ್ರಹ್ಮಣ್ಯ ಮಂತ್ರ ಈ ರೀತಿ ಬರುತ್ತೆ: ಓಂ ಶರವಣ ಭವಾಯ ನಮಃ ಅಂತ. ಹಾಗೆಯೇ ಈ ದಿನ ಸಂಜೆ ಕೆಲವು ವಸ್ತುಗಳನ್ನು ಸುಬ್ರಹ್ಮಣ್ಯ ದೇಗುಲಕ್ಕೆ ಅರ್ಪಿಸಿ ಹಾಗೆ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡ್ರೆ ಇನ್ನೂ ಬಹಳ ಒಳ್ಳೆಯದು. ಕೆಂಪು ಪುಷ್ಪಗಳು, ದಾಸವಾಳ ಹೂಗಳು ಭಾಳ ಶ್ರೇಷ್ಠ ಅಂತ ನಮ್ಮ ಗ್ರಂಥಗಳು ಹೇಳ್ತಾರೆ. ಕೆಂಪು ವಸ್ತ್ರ, ಸ್ವಲ್ಪ ತೊಗರಿಬೇಳೆ, 9 ವಿಳ್ಯದೆಲೆ, 9 ಬಾಳೆಹಣ್ಣು, 9 ಯಾವುದಾದ್ರೂ ಕೆಂಪು ಬಣ್ಣದ ಹಣ್ಣು ಹಾಗೂ ಸ್ವಲ್ಪ ಹಾಲು, ಇಷ್ಟು ಅರ್ಪಿಸಿ. ಇಷ್ಟೇ ಈ ದಿನ ನೀವು ಮಾಡಬೇಕಾಗಿರೋದು. ಹಿಂದಿನ ದಿನ, ಗ್ರಹಣದ ದಿನ ಹಾಗೂ ಮುಂದಿನ ದಿನ ಅಂದರೆ 3 ದಿನಗಳು ಮಾಂಸಾಹಾರ ಬೇಡ. ಇನ್ನು ಗ್ರಹಣ ಇಲ್ಲಿ ಗೋಚರಿಸ್ತಾ ಇರೋದ್ರಿಂದ ಇದರ ಪ್ರಭಾವ ಇರಲ್ವ ಅಂತ ನೀವು ಪ್ರಶ್ನೆ ಮಾಡ್ಬೋದು.
ನೋಡಿ ವೀಕ್ಷಕರೇ, ಸೂರ್ಯಗ್ರಹಣ ಅಂದರೆ ಅಮಾವಾಸ್ಯೆ ದಿನ ಸಂಭವಿಸೋದು. ಗೋಚರಿಸಲಿ ಅಥವಾ ಗೋಚರಿಸದೇ ಇರಲಿ, ಸ್ವಲ್ಪ ಮಟ್ಟಿಗೆ ಅದರ ಪ್ರಭಾವ ಖಂಡಿತವಾಗಿ ಪ್ರಪಂಚದ ಮೇಲೆ ಹಾಗೂ ಮನುಷ್ಯನ ಮೇಲೆ ಹಾಗೂ ಪ್ರಕೃತಿ ಪ್ರಾಣಿಗಳ ಮೇಲೂ ಖಂಡಿತವಾಗಿ ಇದ್ದೇ ಇರುತ್ತೆ. ಇವಾಗ ಎಷ್ಟೋ ಸರ್ತಿ ಮಕ್ಕಳು ತಾಯಿ ತಂದೆಗಳಿಗೆ ಘರ್ಷಣೆ ಆದರೆ ತಾಯಿ ತಂದೆ ಮಕ್ಕಳಿಗೆ ಹೇಳ್ಬೋದು, ಒಳ್ಳೆ ಅಮಾವಾಸ್ಯೆ ದಿವಸ ಹುಡ್ದವಂಥರ ಆಡಬೇಡ ಅಂತಾರೆ. ಇನ್ನು ಕೆಲವರಿಗೆ ಪೌರ್ಣಿಮೆ ಹತ್ತಿರ ಬಂದಾಗ, ಚತುರ್ದಶಿ ಈ ಥರ ಬಂದಾಗ, ಹಿಂದಿನ ದಿನ ಬಂದಾಗ ಮನಸ್ಸಲ್ಲಿ ಭಾಳ ಡಿಪ್ರೆಷನ್ ಬರುತ್ತೆ. ಸೊ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ಈ ಬೇರೆ ದೇಶಗಳಲ್ಲಿ ನಡೆಯೋ ಸಮಯಕ್ಕೆ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಅದನ್ನು ಸಮವಾಗಿ ತಗೊಂಡು ಗ್ರಹಣ ನಡೆಯೋ ಸಮಯಕ್ಕೆ, ಅಂದರೆ UTC ಅಂತ ಹೇಳ್ತೀವಿ, ಅಂದರೆ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತ, ಇದರ ಈಕ್ವಲೆಂಟು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ತೊಗೊಂಡಾಗ ಅದರ ಭಾರತೀಯ ಕಾಲಮಾನದಲ್ಲಿ ಗ್ರಹ ಸ್ಥಿತಿಗಳು ಹೇಗಿದೆ ಅಂತ ನಾವು ನೋಡಬೇಕಾಗತ್ತೆ. 2026 ಆಗಸ್ಟ್ 12 ಗ್ರಹಣದ ಆರಂಭದ ಸಮಯಕ್ಕೆ ಕುಂಡಲಿ ಹಾಕಿದಾಗ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ. ಮಿಥುನದಲ್ಲಿ ಕುಜ, ಕರ್ಕದಲ್ಲಿ ರವಿ, ಚಂದ್ರ, ಬುಧ ಹಾಗೂ ಉಚ್ಚ ಗುರು, ಸಿಂಹದಲ್ಲಿ ಕೇತು, ಕನ್ಯಾದಲ್ಲಿ ನೀಚ ಶುಕ್ರ ಹಾಗೂ ಕುಂಭದಲ್ಲಿ ರಾಹು ಮತ್ತು ಮೀನದಲ್ಲಿ ವಕ್ರ ಶನಿ. ನೋಡಿ ವೀಕ್ಷಕರೇ, ಪ್ರಪಂಚದ ಮೇಲೆ ಆಗೋ ಪರಿಣಾಮಗಳ ಬಗ್ಗೆ ಈ ಹಿಂದೆ ಸಾಕಷ್ಟು ಸಂಚಿಕೆಗಳಲ್ಲಿ ನಾನು ತಿಳಿಸಿದ್ದೀನಿ. ಅದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಗಲಾಟೆಗಳು, ಗದ್ದಲಗಳು, ಜಗಳಗಳು, ಮಳೆ ಅವಾಂತರಗಳು, ಪ್ರಕೃತಿ ವಿಕೋಪಗಳು, ಇದೆಲ್ಲ ಸದ್ಯಕ್ಕೆ ಕಮ್ಮಿ ಆಗೋ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ. ಈ ಹಿಂದೆ ಶನಿ ವಕ್ರ ಗೋಚಾರದಲ್ಲಿ ಇದೆಲ್ಲ ತಿಳಿಸಿದ್ದೀನಿ. ಈ ಗ್ರಹ ಸ್ಥಿತಿಗಳು ಬಹಳ ಉತ್ತಮವಾಗಿರೋ ಸೂಚನೆಗಳನ್ನು ತೋರ್ತಾ ಇಲ್ಲ. ಜೊತೆಗೆ ಶನಿ ಜಲತತ್ವ ರಾಶಿಯಲ್ಲಿರೋವ್ರಿಗೂ ಸಮುದ್ರ ಹಾಗೂ ಹಡಗುಗಳ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಕುಜ ವಾಯುತತ್ವ ರಾಶಿ ಮಿಥುನದಲ್ಲಿ ಗೋಚರಿಸಿದಾಗ ವೈಮಾನಿಕ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಈಗ ಈ ಗ್ರಹ ಸ್ಥಿತಿಗಳು ಪ್ರತ್ಯೇಕವಾಗಿ 6 ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಇದರ ಪ್ರಭಾವ ರಾಶಿಗಳ ಮೇಲೆ ಗ್ರಹಣದ ದಿನದಿಂದ ಹೆಚ್ಚು ಕಡಿಮೆ 15ರಿಂದ 20 ದಿನಗಳವರೆಗೂ ಇರುತ್ತೆ. ಹಿಂದಿನ ಶನಿ ವಕ್ರತ್ವದ ಸಂಚಿಕೆಯಲ್ಲಿ ರಾಶಿ ಫಲಗಳು ಹೆಚ್ಚು ಕಡಿಮೆ ಡಿಸೆಂಬರ್ 2ನೇ ವಾರದವರೆಗೂ ಇರುತ್ತೆ ಅಂತ ನಾನು ಹೇಳಿದ್ದೆ. ಈ ಗ್ರಹಣದ ಫಲಗಳು ಕೂಡ ಮಧ್ಯದಲ್ಲಿ ನೀವು ಸೇರಿಸ್ಕೋಬೇಕಾಗತ್ತೆ. ಆ ರಾಶಿಗಳು ಯಾವುದಂದರೆ, ಪ್ರತ್ಯೇಕವಾಗಿ 6 ರಾಶಿಗಳು: ಮಿಥುನ, ಕಟಕ, ಸಿಂಹ, ಕನ್ಯಾ, ಕುಂಭ ಹಾಗೂ ಮೀನ. ಹಾಗಾದರೆ ಬನ್ನಿ ಈ 6 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತ ನೋಡೋಣ. ಆದರೆ ಇಲ್ಲೊಂದು ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಾಶಿ ಭವಿಷ್ಯಗಳು ತಕ್ಕ ಮಟ್ಟಿಗೆ ತಿಳ್ಕೊಳ್ಳೋದು ಒಳ್ಳೆಯದೇ. ಯಾಕಂದರೆ ನಾನು ದೀರ್ಘ ಅಧ್ಯಯನ ಮಾಡಿ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸುಮ್ಮನೆ ಜನರಲ್ಲಾಗಿ ಏನೋ ಹೇಳಬೇಕು ಅಂತ ಹೇಳೋದಿಲ್ಲ. ಆದರೆ ದಯವಿಟ್ಟು ಮನಸ್ಸಲ್ಲಿ ಒಂದು ವಿಷಯ ಯಾವಾಗಲೂ ಇಟ್ಕೊಳ್ಳಿ. ನಿಮ್ಮ ಜಾತಕದ ಯೋಗಗಳು, ದಶಾಭುಕ್ತಿಗಳು, ಲಗ್ನ ಹಾಗೂ ಚಂದ್ರ ಲಗ್ನಗಳ ಬಲ, ಇದೆಲ್ಲ ಬಹಳ ಬಹಳ ಮುಖ್ಯ. ಅದರ ಮೇಲೆ ನಿಮ್ಮ ಜೀವನ ಅವಲಂಬಿತ. ರಾಶಿ ಫಲಗಳನ್ನು ಒಂದು ಮಾರ್ಗದರ್ಶನಕ್ಕಾಗಿ ತಗೋಬೇಕಾಗುತ್ತೆ, ಗೈಡೆನ್ಸ್ಗಾಗಿ. ಪರಿಹಾರವನ್ನು ಏನಾದರೂ ಕೊಟ್ಟಿದ್ರೆ ಅದನ್ನು ನಿಷ್ಠೆಯಿಂದ ಮಾಡಿ. ಕಾಸ್ಟ್ಲಿ ಪೂಜೆಗಳು, ಹೋಮಗಳು, ಶಾಂತಿಗಳು ಯಾವುದೂ ಅವಶ್ಯಕತೆ ಇಲ್ಲ. ಒಂದು ಶಿಸ್ತುಬದ್ಧ ಜೀವನ ನಿಮ್ಮನ್ನು ಕಾಪಾಡುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಮಗೆ ಇರೋ ಒಳ್ಳೆಯದಕ್ಕೆ ಪರಮಾತ್ಮನಿಗೆ ಕಿಂಚಿತ್ತು ಒಂದು ಧನ್ಯವಾದ ಆದರೂ ತಿಳಿಸಬೇಕು. ದಿನಾಲೂ 2 ಬಾರಿ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಯಾವುದು ಮ್ಯಾಜಿಕ್ಕಿಂದ ಬರೋದಿಲ್ಲ ವೀಕ್ಷಕರೇ. ಏನೇ ಪಡಿಬೇಕಾದರೂ ಕಷ್ಟಪಡಬೇಕು, ಶ್ರಮಿಸಬೇಕು, ನ್ಯಾಯವಾಗಿ ನಡ್ಕೋಬೇಕು. ಅದು ಬಿಟ್ಟು ಮ್ಯಾಜಿಕ್ಕಿಂದ ಕೈ ಮೇಲೇನೋ ಬರ್ಕೊಳ್ಳೋದ್ರಿಂದ, ಅಕ್ಕಿ ಕಾಳಲ್ಲಿ ದುಡ್ಡಿರೋದ್ರಿಂದ ಈ ರೀತಿ ಯಾವುದೂ ಕೆಲಸ ಮಾಡೋದಿಲ್ಲ. ಆರೋಗ್ಯ ಕಾಪಾಡಿಕೊಳ್ಳಿ, ಕಷ್ಟಪಡಿ, ಇತಿಮಿತಿಯಲ್ಲಿ ವ್ಯಾಯಾಮ ಹಾಗೂ ಯೋಗ ಮಾಡಿ, ನಿಷ್ಠೆಯಿಂದ ಇರಿ. ದೇರ್ ಇಸ್ ನೋ ಮ್ಯಾಜಿಕ್, ಓನ್ಲಿ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಹಾಗಾದರೆ ಇದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸಾರಿ ಅರ್ಜುನನಿಗೆ ಹೇಳ್ತಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ. ನೀವೆಲ್ಲ ನಿಮ್ಮ ಕೆಲಸಗಳು ಸರಿಯಾಗಿ ಮಾಡಬೇಕು ಅಂತ. ಅದು ಬಿಟ್ಬಿಟ್ಟು ಏನೋ ಬರ್ಕೊಂಡು ಕೂತಿದ್ರೆ ಮ್ಯಾಜಿಕ್ಕು ಖಂಡಿತವಾಗಿ ನಡೆಯೋದಿಲ್ಲ. ಹಾಗಾದರೆ ಬನ್ನಿ ಇನ್ನು 6 ರಾಶಿಗಳ ಫಲ ಏನು ಅಂತ ನೋಡೋಣ. ಆಗಸ್ಟ್ 12ನೇ ತಾರೀಕಿಂದ 15 ದಿನಗಳವರೆಗೂ ಇದು ಸೀಮಿತ ಆಗುತ್ತೆ. ಈಗ ಮಿಥುನಕ್ಕೆ ಕುಜ ಅಶುಭ ಗ್ರಹ. ಇದನ್ನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ. ಜಗಳಗಳು, ಒತ್ತಡಗಳು, ಪದೇ ಆರೋಗ್ಯದಲ್ಲಿ ಏರುಪೇರು ಈ ರೀತಿ ಆಗ್ತಾನೆ ಇರುತ್ತೆ. ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿ ಬುಧ ಇರೋದ್ರಿಂದ
ಸಂಪಾದನೆ ಪರವಾಗಿಲ್ಲ. ಕರ್ಮಸ್ಥಾನಾಧಿಪತಿ ಬುಧ ದ್ವಿತೀಯದಲ್ಲಿರೋದು ವೃತ್ತಿಗೆ ಹಾಗೂ ವೃತ್ತಿಯಿಂದ ಬರೋ ಸಂಪಾದನೆಗೆ ಒಳ್ಳೆಯದು. ದ್ವಿತೀಯದಲ್ಲಿ ಅಮಾವಾಸ್ಯ ಚಂದ್ರ ಇರೋದರಿಂದ ಮಾತಿನ ಮೇಲೆ ಹಾಗೂ ಕೋಪದ ನಿಯಂತ್ರಣ ಇರೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಎಡ್ವರ್ಟೈನ್ ಪರಿಸ್ಥಿತಿಗಳಿಗೆ ಮಧ್ಯ ಸಿಲುಕಬಹುದು. ಹೀಗಾಗಿ ಸ್ವಲ್ಪ ಕಷ್ಟ. ತೃತೀಯಾಧಿಪತಿ ರವಿ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಮನೆ ಮಂದಿ ಜೊತೆ ಭಿನ್ನಾಭಿಪ್ರಾಯಗಳಿರುತ್ತೆ. ಹಾಗೆಯೇ ಕೇತು ತೃತೀಯದಲ್ಲಿದ್ದರೆ ಗಣೇಶನ ದೇಗುಲದ ಹತ್ತಿರ ಏನಾದರೂ ವಿಚಿತ್ರ ಎಡವಟ್ಟು ಉಂಟಾಗ್ಬೋದು. ಇದು ಯಾವ ಆಧಾರದ ಮೇಲೆ ಹೇಳ್ತೀರಾ ಅಂತ ಕೆಲವರು ಕೇಳ್ಬೋದು. ನೋಡಿ ವೀಕ್ಷಕರೇ, ನಂದು 50 ವರ್ಷದ ಅನುಭವ ಇದೆ. 1977ನೇ ಇಸ್ವಿಯಿಂದ ಇದನ್ನು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಲವು ಇವಾಗ ಒಂದೊಂದು ದೇವರಿಗೂ ಒಂದೊಂದು ಗ್ರಹ ಅಧಿಪತಿ ಅಂತ ಆಗಿರ್ತಾನೆ, ಅಥವಾ ಒಂದೊಂದು ಗ್ರಹಕ್ಕೆ ಒಂದು ದೇವರು ಅಂತ ಅಧಿಪತಿ ಆಗಿರ್ತಾನೆ. ಸಾಧಾರಣ ಕೇತುಗೆ ಸಂಬಂಧಪಟ್ಟಿದ್ರೆ ಗಣೇಶ ಅಂತ ಸೂಚಿಸುತ್ತೆ. ಕುಜವತ್ ಕೇತು ಅಂತ ಹೇಳ್ತೀವಿ. ಕೇತು ಕುಜನ ಫಲ ಕೊಡ್ತಾನೆ. ಇದೆಲ್ಲ ಅನುಭವದ ಮೇಲೆ ಈ ಥರ ನಾನು ತಮಗೆ ಹೇಳ್ತಾ ಇರೋದು. ಇವಾಗ ನಾನು 10 ಕೇಸ್ ಡೀಲ್ ಮಾಡಿದರೆ ಅದರಲ್ಲಿ 8 ಕೇಸಲ್ಲಾದರೂ ಇದಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜವಾಬ್ದಾರಿಯಿಂದ ಕೆಲವು ವಿಷಯದಲ್ಲಿ ಇರಬೇಕಾಗತ್ತೆ. ಪಿತೃಸ್ಥಾನದಲ್ಲಿ ರಾಹು ಇರೋದ್ರಿಂದ ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ವಕ್ರಶನಿ ದಶಮದಲ್ಲಿರೋದ್ರಿಂದ ಕೆಲಸದ ವಿಷಯದಲ್ಲಿ ಬಹಳ ಗೊಂದಲಗಳು ಉಂಟಾಗ್ಬೋದು. ಯಾವ ರೀತಿ ಅಂದರೆ ನೌಕರಿಯಲ್ಲಿರೋರು ಕೆಲಸ ಬಿಟ್ಟು ವ್ಯಾಪಾರ ಶುರು ಮಾಡಬೇಕಂತ ಗೊಂದಲ. ಇನ್ನು ಕೆಲವರಿಗೆ ವ್ಯಾಪಾರ ನಿಲ್ಲಿಸಿ ನೌಕರಿಗೆ ಸೇರ್ಕೋಬೇಕಂತ ಗೊಂದಲ ಇರುತ್ತೆ. ಇವಾಗ ಸದ್ಯಕ್ಕೆ ಏನೋ ಮಾಡದೇ ಇರೋದು ಒಳ್ಳೆಯದು. ಮಿಥುನ ರಾಶಿಯವರು ಕನಿಷ್ಠ ಗ್ರಹಣದ 15 ದಿನಗಳು ವೈಮಾನಿಕ ಪ್ರಯಾಣದಿಂದ ದೂರ ಇದ್ದರೆ ಒಳ್ಳೆಯದು. ಯಾಕಂದರೆ ಮಿಥುನಕ್ಕೆ ನಾವು ವಾಯು ತತ್ವ ರಾಶಿ ಅಂತ ಹೇಳ್ತೀವಿ. ಯಾರದೇ ಜೊತೆಯಲ್ಲಿ ಮಿಥುನದಲ್ಲಿ ಕುಜ ಆದರೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಬೇಕಾಗತ್ತೆ. ಅದು ಏರ್ ಆಕ್ಸಿಡೆಂಟ್ಸು ಅಥವಾ ಫ್ಲೈಟಲ್ಲಿ ಕೂದಿದಾಗ ಎಲ್ಲ ಬಿದ್ದುಬಿಡೋದು, ಈ ರೀತಿಯೆಲ್ಲ ಚಾನ್ಸಸ್ ಇರುತ್ತೆ. ಹೀಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇಷ್ಟು ವೀಕ್ಷಕರೇ ಮಿಥುನ ರಾಶಿಯ ಫಲಗಳು. ಕಟಕ ರಾಶಿಯಲ್ಲೇ ಗ್ರಹಣ. ಇದು ಕಟಕ ರಾಶಿಯವರಿಗೆ ಅಷ್ಟು ಕ್ಷೇಮಕರ ಅಲ್ಲ. ಸೋಂಕುಗಳು, ಕಣ್ಣಲ್ಲುರಿ ಅಥವಾ ನೀರು ಬರೋದು, ಶ್ವಾಸಕೋಶದ ತೊಂದರೆಗಳು ಈ ರೀತಿ ಕಾಡಬಹುದು. ಜನ್ಮ ರಾಶಿಯಲ್ಲಿ ಸದ್ಯಕ್ಕೆ ಗುರು ಇರೋದು ಗ್ರಹಣದ ಪ್ರಭಾವದಿಂದ 15 ದಿನಗಳು ಅಷ್ಟು ಒಳ್ಳೆಯದಲ್ಲ. ತೃತೀಯ ವ್ಯಯಾಧಿಪತಿ ಬುಧ ಕೂಡ ರಾಶಿಯಲ್ಲಿರೋದು ನಿದ್ದೆಯನ್ನು ಕೆಡಿಸುತ್ತೆ. ದೇಹದ ದಣಿವು ಹೆಚ್ಚಾಗುತ್ತೆ. ಕಟಕ ರಾಶಿಯವರು ಜಲಸ್ಥಳಗಳಲ್ಲಿ, ಕರ್ಕಾಟಕಕ್ಕೆ ನಾವು ಜಲ ರಾಶಿ ಅಂತ ಹೇಳ್ತೀವಿ, ಜಾಗ್ರತೆ ವಹಿಸಬೇಕು. ಮನೆಯಲ್ಲಿರ್ಬೋದು ಅಥವಾ ಹೊರಗಡೆ ರಸ್ತೆಯಲ್ಲಿರ್ಬೋದು. ನೀರು ಹಾಗೂ ವಿದ್ಯುತ್ತಿಂದ ಏನಾದರೂ ತೊಂದರೆಗಳಾಗುತ್ತೆ. ಯಾವಾಗಲೂ ಬುಧ ಚಂದ್ರ ಸೇರಿದಾಗ ಜಲತತ್ವ ರಾಶಿಯಲ್ಲಿ ಕರೆಂಟಿಂದ ತೊಂದರೆಗಳಾಗುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಭಾಳ ಕೇರ್ಫುಲ್ ಆಗಿರಬೇಕಾಗತ್ತೆ. ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಬಾಯಿನ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಸ್ವಚ್ಛತೆ ಅಂದರೆ ಬರೀ ಬ್ರಷ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದಲ್ಲ, ಮಾತುಗಳ ಮೇಲೆ ಹಿಡ್ತಾ ಇರಬೇಕು. ಯಾಕಂದರೆ ಈ ರೀತಿ ಬುಧ ಚಂದ್ರ ಸೇರಿದಾಗ ಏನಾಗುತ್ತೆ ಅಂದರೆ ರಾಶಿಯಲ್ಲಿ ಬುಧ ಚಂದ್ರ ಕೇಂದ್ರಗತವು ನಾನಾಗ್ರಹ ಸಂಯುತವು ತತ್ರ ಯೋಗಂ ಪೈಶಾಚಸ್ತು ಅಂದರೆ ಫಿಕ್ಕಲ್ ಮೈಂಡೆಡ್ನೆಸ್ಸು, ಕಂಟ್ರೋಲ್ ಇರಲ್ಲ ಅಂತ ಅರ್ಥ. ಬಲಗಣ್ಣಿಗೆ ಏನಾದರೂ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಪೆನ್ಸಿಲ್ ಇಟ್ಕೊಂಡಿರ್ಬೋದು ಅಥವಾ ಏನಾದರೂ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಒಂದು ಮುಳ್ಳು ಚುಚ್ಕೋಬೋದು. ಕೇರ್ಫುಲ್ ಆಗಿರಬೇಕಾಗುತ್ತೆ. ಚತುರ್ಥಾಧಿಪತಿ ಅಂದರೆ ವಾಹನ ಸ್ಥಾನಾಧಿಪತಿ ಶುಕ್ರ ನೀಚ ರಾಶಿಯಲ್ಲಿದ್ದು ಶುಕ್ರನ ಮೇಲೆ ಕುಜನ ಚತುರ್ಥ ದೃಷ್ಟಿ ಇರೋದ್ರಿಂದ ವಾಹನ ಅಪಘಾತದ ಸಾಧ್ಯತೆ ಕೂಡ ಇರುತ್ತೆ. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಜೀವನ ಶೈಲಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗಬಹುದು. ಕಾರಣ ಇಲ್ಲದೆ ಏನಾದರೂ ಹೆದರಿಕೆ ಕಾಡ್ಬೋದು. ಒಂದು ಸತಿ ಕಾರಣ ಇಲ್ಲದೆ ನಮಗೆ ಹೆದರಿಕೆ ಶುರು ಆಗುತ್ತಲ್ಲ, ಆ ರೀತಿಯಲ್ಲಿ. ಇನ್ನು 9ನೇ ಮನೆ ಅಂದರೆ ಪಿತೃಸ್ಥಾನದಲ್ಲಿ ವಕ್ರಶನಿ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗ್ಬೋದು. ಕಟಕ ರಾಶಿಯವರ ತಂದೆ ಅಂದರೂ ಕೂಡ ಜಲಸ್ಥಳಗಳಲ್ಲಿ ಜಾಗ್ರತೆ ವಹಿಸಬೇಕು. ಇಷ್ಟು ಕಟಕ ರಾಶಿಯ ಸಂಬಂಧ ಪಟ್ಟಿದ್ದು. ಸಿಂಹ ರಾಷ್ಟ್ರಾಧಿಪತಿ ರವಿ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಗ್ರಹಣಕ್ಕೆ ಈಡಾಗಿದ್ದಾನೆ. ಇಲ್ಲಿ ಗ್ರಹಣ ಗೋಚರಿಸೋದು ಇರೋದು ಬೇರೆ ವಿಷಯ, ಬಟ್ ಗ್ರಹಣದ ಗ್ರಹಣನೇ ಎಫೆಕ್ಟ್ ಇದ್ದೇ ಇರುತ್ತೆ. ಹೀಗಾಗಿ ಸಿಂಹರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಇರುತ್ತೆ. ಪಂಚಮಾಧಿಪತಿ ಗುರು ಕೂಡ 12ನೇ ಮನೆಯಲ್ಲಿರೋದ್ರಿಂದ ಮಕ್ಕಳ ವಿಷಯದಲ್ಲೂ ಏನಾದರೂ ಚಿಂತೆಗಳು ಹೆಚ್ಚಾಗಬಹುದು. ಧನಸ್ಥಾನಾಧಿಪತಿ ಹಾಗೂ ಲಾಭಸ್ಥಾನಾಧಿಪತಿ ಹಾಗೂ ಲಾಭಸ್ಥಾನ ಬುಧ ಕೂಡ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ದುಂದು ವೆಚ್ಚ ಇರುತ್ತೆ. ಅಂದರೆ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ ಮಾಡ್ತಾರಲ್ಲ ಕೆಲವರು, ಆ ರೀತಿಯಲ್ಲಿ. ಆದರೆ 12ನೇ ಅಧಿಪತಿ ಚಂದ್ರ 12ನೇ ಮನೆಯಲ್ಲೇ ಇರೋದ್ರಿಂದ ಇದು ವಿಮಲ ಯೋಗ ಉಂಟಾಗತ್ತೆ. ಅಂತಿಮದಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ.
12ನೇ ಅಧಿಪತಿ 12ನೇ ಮನೇಲಿದ್ದರೆ ಅದು ಭಾಳ ಪವರ್ಫುಲ್ ಯೋಗ, ಅದು ವಿಮಲ ಯೋಗ ಅಂತ ಹೆಸರು ಅದಕ್ಕೆ. ಇನ್ನು ರಾಶಿಯಲ್ಲೇ ಕೇತು ಇದ್ದರೆ ತಲೆ ಹಿಂಭಾಗದಲ್ಲಿ ಸ್ವಲ್ಪ ನೋವು, ಹಾಗೆಯೇ ಕಣ್ಣಲ್ಲಿ ಮುಜಗರ, ಯಾವುದೇ ರೀತಿ ಅಲರ್ಜಿಗಳು ಉಂಟಾಗ್ಬೋದು. ನುರಿತ ವೈದ್ಯರನ್ನು ಸಂಪರ್ಕಿಸಿ. ಇಲ್ಲೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಯಾವುದೇ ಆರೋಗ್ಯ ಸಮಸ್ಯೆಗಳು ಯಾವುದೇ ಟೈಮಲ್ಲಿ ಗ್ರಹಸ್ಥಿತಿಗಳ ಪ್ರಕಾರ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ನೀವು ಈ ಕಡೆ ಪ್ರಯತ್ನಗಳು ಪಟ್ಟು ನೀವು ಶಿಸ್ತಿನ ಜೀವನ ನಡೆಸ್ಕೊಂಡು ಆಹಾರಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಅದೆಲ್ಲ ಮಾಡೋದು ಖಂಡಿತವಾಗಿ ಮಾಡಿಕೊಳ್ಳಿ. ಆದರೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳೋದ್ರಿಂದ ಸ್ವಲ್ಪ ಡಾಕ್ಟ್ರನ್ನು ಸಂಪರ್ಕಿಸಿ, ಸರಿಯಾಗಿರೋ ಡಾಕ್ಟ್ರ್ ಸಂಪರ್ಕಿಸಿ ಅವ್ರು ಹೇಳೋ ಮಾತನ್ನು ಕೇಳಿದ್ರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಸಪ್ತಮದಲ್ಲಿ ರಾಹು ಇರೋದ್ರಿಂದ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯಗಳು, ಅದಕ್ಕೆ ಮದುವೆ ಪ್ರಯತ್ನಗಳು ಅಂತ ಏನಾದರೂ ನೀವು ಮಾಡ್ತಾಯಿದ್ರೆ ದಯವಿಟ್ಟು 15 ದಿನ ಮುಂದೂಡಿ. ಇಲ್ಲದೇ ಮದುವೆ ಫಿಕ್ಸ್ ಆದ ತಕ್ಷಣ ಮದುವೆ ಆಗೋಕ್ಕೆ ಮುಂಚೆನೇ ಹುಡುಗ ಹುಡುಗಿ ಕಿತ್ತಾಡ್ಬೋದು. ಅಷ್ಟಮದಲ್ಲಿ ವಕ್ರಶನಿ, ಹೀಗಾಗಿ ಸಿಂಹರಾಶಿಯವರಿಗೆ ಮೋಷನ್ ಸರಿಯಾಗಿ ಆಗದಿರ್ಬೋದು, ಗಟ್ಟಿಯಾಗಿ ಆಗ್ಬೋದು. ಇದಕ್ಕೆ ಸಹ ಒಳ್ಳೆಯ ವೈದ್ಯರ ಸಲಹೆ ಪಡ್ಕೊಳ್ಳಿ. ಇಷ್ಟು ಸಿಂಹರಾಶಿಯ ಫಲಗಳು. ಕನ್ಯಾ ರಾಶಿಯಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ವಕ್ರತ್ವ ಹೊಂದಿದ್ದಾನೆ. ಹಾಗೆಯೇ ಕನ್ಯಾದಲ್ಲಿ ಶುಕ್ರ ನೀಚಾಗಿದ್ದಾನೆ. 9ನೇ ಮನೆಗೆ ನಾವು ಭಾಗ್ಯಸ್ಥಾನ ಅಂತ ಹೇಳ್ತೀವಿ, ಪಿತೃಸ್ಥಾನ ಅಂತ ಹೇಳ್ತೀವಿ. ಹೀಗಾಗಿ ಕನ್ಯಾ ರಾಶಿಯವರ ಭಾಗ್ಯ ಸ್ವಲ್ಪ ಕುಸಿಯತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಅನಾನುಕೂಲ ಕೂಡ ಉಂಟಾಗ್ಬೋದು. ದುಡ್ಡು ಬರುತ್ತೆ, ಆದರೆ ಕೂಡಲೇ ಖರ್ಚಾಗ್ಬಿಡುತ್ತೆ. ಶುಕ್ರನ ಮೇಲೆ ತೃತೀಯ ಅಷ್ಟಮಾಧಿಪತಿ ಕುಜನ ಚತುರ್ಥ ದೃಷ್ಟಿ ಇರೋದ್ರಿಂದ ಇದು ತಿಳ್ಕೊಂಬಿಡಿ ವೀಕ್ಷಕರೇ. ಕುಜನಿಗೂ ಶುಕ್ರನಿಗೆ ಯಾವುದೇ ಜಾತಕದಲ್ಲಿ ಸಂಬಂಧ ಇದ್ದರೆ, ಯಾವುದೇ ರೀತಿ ಸಂಬಂಧ ಇದ್ದರೆ, ಒಂದೇ ರಾಶಿಯಲ್ಲಿದ್ದರೆ, ಪರಸ್ಪರ ದೃಷ್ಟಿಗಳು ಹಾಕಿದರೆ ಅವ್ರಿಗೆ ಸಾಧಾರಣವಾಗಿ ಸಾಂಸಾರಿಕ ಜೀವನದಲ್ಲಿ ಅಷ್ಟು ಸಮಾಧಾನ ಇರೋದಿಲ್ಲ. ಭೂಮಿಯ ವಿಷಯದಲ್ಲಿ ಭಾಳ ಎಟುಪಾಟುಗಳಾಗತ್ತೆ. ಆಮೇಲೆ ಭಾಳ ಇಂಪಾರ್ಟೆಂಟ್ ಅಂದರೆ ಜನರಲಾಗಿ ದಾಂಪತ್ಯದಲ್ಲಿ ತೊಡಕುಗಳು ಉಂಟಾಗುತ್ತೆ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರೋದಿಲ್ಲ. ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಗುಪ್ತ ಶತ್ರುಗಳ ಕಾಟ ಇರುತ್ತೆ, ಆದರೆ ಹಾನಿ ಉಂಟಾಗಲ್ಲ. ರಾಹು 6ನೇ ಮನೆ ಇದ್ದರೆ ಭಾಳ ಒಳ್ಳೆಯದು ಅಂತ ಜನರಲೈಸ್ ಮಾಡಿ ಹೇಳೋಕ್ಕಾಗೋದಿಲ್ಲ ವೀಕ್ಷಕರೇ. ಯಾವುದಕ್ಕೂ ಮ್ಯಾಥಮೆಟಿಕಲ್ ಫಾರ್ಮುಲಾ ಆ ಥರ ಇರೋದಿಲ್ಲ. ಇದು ಅನುಭವದ ಮೇಲೆ ಬೇರೆ ಯಾವ್ಯಾವುದು ಗ್ರಹಗಳೇನು ಎಫೆಕ್ಟ್ ಇದೆ ಅಂತ ನೋಡಿಕೊಂಡು ನಾವು ಆನಂತರ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಇದಕ್ಕೆ ಹೇಳೋದು ಜ್ಯೋತಿಷ್ಯದಲ್ಲಿ ಅನುಭವ ಇರಬೇಕು. ನಿನ್ನೆ ಮೊನ್ನೆ ಬಂದು ಓದ್ಕೊಂಡ್ಬಿಟ್ಟು ಯಾವುದೋ ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ನಾನು ಯಾವುದೋ ಮೆಡಿಕಲ್ ಬುಕ್ ಓದ್ಬಿಟ್ಟು ನಾಳೆನೇ ಸರ್ಜರಿ ಮಾಡ್ದಂಗೆ ಆಗ್ಬಿಡುತ್ತೆ. ಆಮೇಲೆ ಇನ್ನು ಜಾತಕದಲ್ಲಿ ಲಗ್ನಾಧಿಪತಿಗೆ ಬಲ ಇಲ್ಲದಿದ್ದರೆ, ರಾಹು 6ನೇ ಮನೇಲಿದ್ದರೆ ಗುಪ್ತ ಕಾಯಿಲೆಗಳ ಸಾಧ್ಯತೆ ಕೂಡ ಸ್ವಲ್ಪ ಇರುತ್ತೆ. ನಿರ್ಲಕ್ಷ್ಯ ಮಾಡದೆ ಇದಕ್ಕೂ ಒಳ್ಳೆಯ ವೈದ್ಯರನ್ನು ಸಂಪರ್ಕಿಸಬೇಕು. ಸಪ್ತಮದಲ್ಲಿ ವಕ್ರಶನಿ, ಹಾಗೆಯೇ ವಕ್ರಶನಿಯ ದೃಷ್ಟಿ ರಾಶಿಯ ಮೇಲಿರೋದ್ರಿಂದ ಕನ್ಯಾ ರಾಶಿಯರ ಅವಿವಾಹಿತರಿಗೆ ವಿಚಿತ್ರ ಇಷ್ಟವಿಲ್ಲದ ಮದುವೆ ಅಥವಾ ಇಷ್ಟವಿಲ್ಲದ ರೀತಿಯಲ್ಲಿ ಮದುವೆ ನಿಶ್ಚಯ ಆಗ್ಬೋದು. ಒಂದಷ್ಟು ಸತಿ ಬಿಯಾಂಡ್ ಅವರ್ ಕಂಟ್ರೋಲ್ ಅಂತೀವಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಅದರಲ್ಲಿ ಶಾಂತಿ ಸಿಗಲ್ಲ, ಸಮಾಧಾನ ಸಿಗಲ್ಲ. ಸ್ವಲ್ಪ ಮಂಡಿ ನೋವು ಕಾಣಿಸ್ಕೋಬೋದು. ಹಾಗೆಯೇ ಜೀರ್ಣಕ್ರಿಯೆ ಸಮಸ್ಯೆಗಳು ಕೂಡ ಕಾಡಬಹುದು. ಇನ್ನು ಗುರು ಹಾಗೂ ಬುಧ ಲಾಭದಲ್ಲಿರೋದ್ರಿಂದ ಹೇಗೋ ಎಲ್ಲ ಕಷ್ಟಗಳನ್ನು ದಾಟುವಂಥ ಸಾಮರ್ಥ್ಯ ಕೂಡ ಇರುತ್ತೆ. ಫುಲ್ ಕೊಲ್ಯಾಪ್ಸ್ ಆಗೋದಿಲ್ಲ, ಚೇತರಿಸ್ಕೊಳ್ತಾರೆ. ಮಿತ್ರಸ್ಥಾನದಲ್ಲಿ ಗ್ರಹಣ ರವಿ ಹಾಗೂ ಚಂದ್ರ ಇರೋದ್ರಿಂದ ದುಡ್ಡಿನ ವಿಷಯದಲ್ಲಿ ಸ್ನೇಹಿತರಿಂದ ಅತಿ ನಂಬಿಕೆ ಇಟ್ಕೋಬಾರದು, ಇಲ್ಲದೇ ಭಾಳ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗುತ್ತೆ. ಇಷ್ಟು ಕನ್ಯಾ ರಾಶಿಯ ಫಲಗಳು. ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಎಲ್ಲ ರೀತಿಯಲ್ಲಿ ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ರಾಹು ಲಗ್ನದಲ್ಲೋ ಅಥವಾ ಜನ್ಮರಾಶಿ ಇದ್ದರೆ ಸಾಧಾರಣವಾಗಿ ಪ್ರೋನ್ ಟು ಡಿಸೆಪ್ಷನ್ ಅಂತ ಹೇಳ್ತೀವಿ, ಅಂದರೆ ಮೋಸ ಹೋಗುವಂಥ ಸಾಧ್ಯತೆಗಳು ಭಾಳ ಹೆಚ್ಚಾಗಿರುತ್ತೆ ಅಂತ. ಯಾರಿಗೆ ಲಗ್ನ ಅಥವಾ ಚಂದ್ರನ ಜೊತೆ ರಾಹು ಇರ್ತಾನೋ ಅವ್ರಿಗೆ ಈಗ ಆ ಥರ ತೊಂದರೆ ಆಗುವಂಥ ಸಿಚುವೇಶನ್ಸು ಅಥವಾ ನಮ್ಮದವ್ರು ಮೋಸ ಮಾಡೋ ಸಿಚುವೇಶನ್ಸು ಪದೇ ಪದೇ ಬರ್ತಾ ಇರುತ್ತೆ. ಅಂದರೆ ಇಂಥವ್ರು ಮೋಸಕ್ಕೆ ತುತ್ತಾಗೋ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತೆ. ಇನ್ನು ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿ ಶನಿ ವಕ್ರನಾಗಿರೋದ್ರಿಂದ ಶೀತ ಹೆಚ್ಚಾಗ್ಬೋದು, ಗಂಟಲಲ್ಲಿ ಸ್ವಲ್ಪ ಸೋಂಕು ಕೂಡ ಉಂಟಾಗ್ಬೋದು. ಆದರೆ ದ್ವಿತೀಯದಲ್ಲಿ ಶನಿ ಇರೋದ್ರಿಂದ ಸಂಪಾದನೆ ತಕ್ಕ ಮಟ್ಟಿಗಿರುತ್ತೆ. ಚತುರ್ಥದ ಮೇಲೆ ವಕ್ರಶನಿ ದೃಷ್ಟಿ ಇರೋದ್ರಿಂದ ತಾಯಿಗೂ ಮೈಕೈ ನೋವು, ಪದೇ ಪದೇ ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತೀವಿ.
ಪಂಚಮದಲ್ಲಿ ಕುಜ ಇರೋದ್ರಿಂದ ಮಕ್ಕಳ ಅಬ್ಬರ ಹೆಚ್ಚಾಗುತ್ತೆ ಅಥವಾ ಮಕ್ಕಳ ಅನಾರೋಗ್ಯದಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಕುಂಭರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಇನ್ನು 6ನೇ ಮನೆ ಅಂದರೆ ಷಷ್ಠದಲ್ಲಿ 4 ಗ್ರಹಗಳು ಚಂದ್ರ, ಗುರು, ರವಿ ಹಾಗೂ ಬುಧ ಇರೋದ್ರಿಂದ ಸ್ವಲ್ಪ ಮನಸ್ಸಲ್ಲಿ ಆತಂಕ ಇರುತ್ತೆ. ಚಿಕ್ಕದಾಗಿ ಸ್ವಲ್ಪ ನರ ದೌರ್ಬಲ್ಯ ಕೂಡ ಆಗುತ್ತೆ. ಬುಧ ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಸೂಚಿಸ್ತಾನೆ. ಸೊ ಅಲ್ಲೇನಾದರೂ ದೋಷಗಳಿದ್ರೆ ಬುಧನಿಗೆ ಯಾವುದೇ ಜೊತೆಲಿದ್ರೂ ಸ್ವಲ್ಪ ಮೈಲ್ಡಾಗಿ ನ್ಯೂರೋಲಾಜಿಕಲ್ ಇಶ್ಯೂಸ್ ಅಂತ ಹೇಳ್ತಲ್ಲ, ಆ ರೀತಿಯಲ್ಲಿರುತ್ತೆ. ಗುರು ಹೆಚ್ಚಿನಾಗಿ ಷಷ್ಠದಲ್ಲಿರೋದ್ರಿಂದ ಖರ್ಚು ಹೆಚ್ಚಾದರೂ ಕೊರತೆ ಬರೋದಿಲ್ಲ. ಚಂದ್ರ ಇರೋದ್ರಿಂದ ಮಾನಸಿಕ ಒತ್ತಡಗಳಿರುತ್ತೆ. ಸಪ್ತಮಾಧಿಪತಿ ರವಿ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವುದು. ಇಷ್ಟು ಕುಂಭರಾಶಿಯ ಫಲಾಫಲಗಳು. ಈಗ ಮೀನ ರಾಶಿಯಲ್ಲಿ ವಕ್ರಶನಿ. ನಾನು ಇಷ್ಟು ದಿವಸದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ಯಾವಾಗಲೂ ಹೇಳೋ ಹಾಗೇನೆ ಸ್ವಲ್ಪ ಮನಸ್ಸಲ್ಲಿ ಆತಂಕ ಇರುತ್ತೆ, ದೇಹದಲ್ಲಿ ಸ್ವಲ್ಪ ನಿಶಕ್ತಿ ಇರುತ್ತೆ, ಸ್ವಲ್ಪ ಪದೇ ಸುಸ್ತಾಗ್ತಾ ಇರುತ್ತೆ. ಚತುರ್ಥದಲ್ಲಿ ಅಂದರೆ 4ನೇ ಮನೆ ಅಥವಾ ಮಾತೃಸ್ಥಾನದಲ್ಲಿ ಕುಜ ಇದ್ದು ಇದಿರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ರಾಷ್ಟ್ರಾಧಿಪತಿ ಗುರು ಪಂಚಮದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ನಿಂತೋಗಿರೋ ಕೆಲಸಗಳಿಗೆ ಚಾಲನೆ ಸಿಗುತ್ತೆ. ಮನಸ್ಸಿಗಿರೋಂಥ ನೋವಿಗೆ ಸ್ವಲ್ಪ ಸಂತೋಷ ಕೂಡ ಸಿಗುತ್ತೆ. ಇನ್ನು ಸಪ್ತಮಾಧಿಪತಿ ಬುಧ ಕೂಡ ಪಂಚಮದಲ್ಲಿದ್ದು, ಹಾಗೆಯೇ ಬುಧ ಸಪ್ತಮದಿಂದ ಲಾಭಸ್ಥಾನದಲ್ಲಿರೋದ್ರಿಂದ ಅಂದರೆ ಸಪ್ತಮಾಧಿಪತಿ ಅಂದರೆ ಕನ್ಯಾ ಆಗುತ್ತೆ. ಕನ್ಯಾ ಅಧಿಪತಿ ಬುಧ ಅಲ್ಲಿಂದ 11ನೇ ಮನೆ ಕರ್ಕದಲ್ಲಿರೋದ್ರಿಂದ ಈ ಕಾಂಬಿನೇಷನ್ನು ಪತಿ ಅಥವಾ ಪತ್ನಿ ಆರ್ಥಿಕ ಯೋಗಕ್ಷೇಮಕ್ಕೆ, ಸಾಧಾರಣ ಯೋಗಕ್ಷೇಮಕ್ಕೂ ಬಹಳ ಒಳ್ಳೆಯದು. ಆದರೆ ಪಂಚಮದಲ್ಲಿ ಪಂಚಮಾಧಿಪತಿ ಚಂದ್ರ ಹಾಗೂ ಷಷ್ಠ್ಯಾಧಿಪತಿ ರವಿ ಇವರಿಬ್ಬರು ಗ್ರಹಣಕ್ಕೀಡಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಆಲೋಚನೆಗಳು ಹೆಚ್ಚಾಗತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ ಯೋಚನೆಗಳು ಸುಮ್ಮನೆ ಮಾಡ್ತಾ ಇರ್ತಾರೆ ಅವರು. ಇನ್ನು ಸಪ್ತಮದಲ್ಲಿ ತೃತೀಯ ಅಷ್ಟಮಾಧಿಪತಿ ನೀಚ ಶುಕ್ರ ಇದ್ದು ಶುಕ್ರನ ಮೇಲೆ ಕುಜ ಹಾಗೂ ಶನಿಯ ದೃಷ್ಟಿ ಇರೋದ್ರಿಂದ ತೃತೀಯ ಅಂದರೆ ಭ್ರಾತೃಸ್ಥಾನ ಅಂತ ಹೇಳ್ತೀವಿ, ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಇನ್ನು 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಾನು ಯಾವಾಗಲೂ ಹೇಳೋ ಹಾಗೆ ನಿದ್ದೆ ವಿಷಯದಲ್ಲಿ ಏರುಪೇರು, ಪದೇ ಮೈಕೈ ನೋವು, ಪದೇ ಸುಸ್ತು, ಜಾಸ್ತಿ ನಿದ್ದೆ ಮಾಡೋದು, ಕಮ್ಮಿ ನಿದ್ದೆ ಮಾಡೋದು ಈ ರೀತಿಯಲ್ಲಿರುತ್ತೆ. ಇಷ್ಟು ವೀಕ್ಷಕರೇ ಮೀನರಾಶಿಗೆ ಸಂಬಂಧಪಟ್ಟಿದ್ದ ಫಲಗಳು. ಇನ್ನು ವೀಕ್ಷಕರೇ ಪರಿಹಾರ ಅಂತ ಬರ್ತೀವಿ. ಈಗ ಈ ಸಂಚಿಕೆ ಆರಂಭದಲ್ಲಿ ನಾನು ಹೇಳಿದ್ದೆ, ಈ ದಿನ ಗ್ರಹಣದ ದಿವಸ ಅದು ಇನ್ನೆರಡು ಭಾನುವಾರ ಹೇಳಿದ್ದೇನೆ, ನೀವು ಸಿಂಪಲ್ ಆಗಿರೋಂಥ ಒಂದು ಶಾಂತಿಯೋ ಪರಿಹಾರಗಳು ಅಂತ ಮಾಡಿಕೊಂಡ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಒಂದು ಮಂತ್ರ ಜಪ ಹೇಳಿದ್ದು ಸುಬ್ರಹ್ಮಣ್ಯನ ಮಂತ್ರ, ನೀವು ಇಷ್ಟಾರ್ಥಗಳು ಈಡೇರುತ್ತೆ. ಭಾಳ ಪವರ್ಫುಲ್ ನಾಗಗ್ರಹಣ, ಸೂರ್ಯಗ್ರಹಣ ಅಂತ ಅದಕ್ಕೆ ಹೆಸರು ಅಂತ ಹೇಳಿ ನಾನು ಕೆಲವು ನಿಮಗೆ ಟಿಪ್ಸ್ ಕೊಟ್ಟಿದ್ದೀನಿ. ಇದು ಬಹಳ ವರ್ಷಗಳಿಂದ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನು ಮಾಡಿಕೊಳ್ಳಿ. ಇನ್ನು ರಾಶಿಯವರೆಲ್ಲ ಒಂಚೂರು ಎಕ್ಸ್ಟ್ರಾ ಪರಿಹಾರ ಬೇಕು ಅಂದರೆ ಭಾಳ ಸಿಂಪಲ್ಲಾಗಿ ಯಾವಾಗ ಸೂರ್ಯನಿಗೆ ಬಲ ಕಮ್ಮಿ ಆಗುತ್ತೋ ಆವಾಗ ಚೈತನ್ಯನೂ ನಮಗೆ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಚಿಕ್ಕದಾಗೇನಾದರೂ ಆರಾಧನೆ ಮಾಡ್ಕೋಬೇಕಾಗತ್ತೆ. ಸಂಚಿಕೆ ಆರಂಭದಲ್ಲಿ ಹೇಳಿರೋ ಪರಿಹಾರವನ್ನು ಗ್ರಹಣದ ದಿನ ಅಥವಾ 16ನೇ ತಾರೀಕು ಹಾಗೂ 23ನೇ ತಾರೀಕು ಭಾನುವಾರಗಳು ಮಾಡಿದರೆ ಇದು ಬಹಳ ಒಳ್ಳೆಯದು. ಅದರ ಜೊತೆಗೆ 15 ದಿನಗಳು ಮುಂಜಾನೆ ಸೂರ್ಯ ಆರಾಧನೆ ಮಾಡಬೇಕಾಗತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಕೈಕಾಲು ಮುಖ ತೊಳ್ಕೊಂಡು ಮೊದಲು ಸೂರ್ಯ ದರ್ಶನ ಮಾಡಿ ನಮಸ್ಕರಿಸಿ. ಯಾವಾಗಲೂ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕಣ್ಣು ಬಿಟ್ಟ ತಕ್ಷಣ ದೇವರನ್ನು ನೆನೆಸ್ಕೋಬಾರ್ದು ಅಂತ ಹೇಳಿದ್ದೀವಿ, ನಾವು ಅಶುದ್ಧವಾಗಿರ್ತೀವಿ ಅಂತ. ಸೊ ಎದ್ದ ತಕ್ಷಣ ನಮ್ಗೆ ಒಂದೇ ಒಂದು ಶುದ್ಧತೆ ಕೊಡೋದೇನು ಅಂದರೆ ಕಿಟಕಿ ಹತ್ರ ಹೋಗ್ಬಿಟ್ಟು ಸೂರ್ಯನ ಆರಾಧನೆ ಮಾಡಬೇಕಾಗುತ್ತೆ. ಸೂರ್ಯ ದರ್ಶನ ಮಾಡಿ ಸೂರ್ಯನಿಗೆ ಲಿವಿಂಗ್ ಗಾಡ್ ಅಂತ ಹೇಳ್ತೀವಿ, ವಿಸಿಬಲ್ ಗಾಡ್ ಅಂತ ಹೇಳ್ತೀವಿ. ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿದ್ರೆ 2 ಹಸ್ತಗಳು ಜೋಡಿಸ್ಕೊಂಡು ಇದು ಬಹಳ ಒಳ್ಳೆಯದು. ಈ ರೀತಿ ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ನೀವು ಕೈಕಾಲು ತೊಳ್ಕೊಂಡ್ಮೇಲೆ ಈ ಚಿಕ್ಕ ಸೂರ್ಯ ಮಂತ್ರವನ್ನು 11 ಬಾರಿ ಜಪಿಸಿ ವೀಕ್ಷಕರೇ, ಜಸ್ಟ್ 11 ಟೈಮ್ಸ್ ಅಂತ. ನಾನು ಹೇಳ್ತಾ ಇರೋದು ಈ 15 ದಿನಗಳೇ, 12ನೇ ತಾರೀಕು ಆಗಸ್ಟಿಂದ 15 ದಿನಗಳವರೆಗೆ ಅಂತ. ಒಂದು ತಿಂಗಳು ಮಾಡಿದ್ರು ಬಹಳ ಒಳ್ಳೆಯದೇ. ಈ ಸೂರ್ಯ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್.
ಎಂದಿನಂತೆ ಈ ಸಂಚಿಕೆ ಕೂಡ ನಿಮಗೆ ಇಷ್ಟ ಹಾಗೂ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.